ತಾಲೂಕಿನ ರಾಜೀವ್ ಗಾಂಧಿ ಸಭಾಭವನದಲ್ಲಿ ನಿನ್ನೆ 2026-27ನೇ ಸಾಲಿನ ಪಂಚ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಮಹತ್ವದ ಪ್ರಗತಿ ಪರಿಶೀಲನಾ ಸಭೆ ಜರುಗಿತು. ತಾಲೂಕು ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ಶ್ರೀ ಪಿಟಿ ಭರತ್ ಅವರ ನೇತೃತ್ವದಲ್ಲಿ ನಡೆದಂತಹ ಈ ಸಭೆಯಲ್ಲಿ ಸರ್ಕಾರದ ಪಂಚ ಗ್ಯಾರಂಟಿಗಳ ಲಾಭ ಪ್ರತಿಯೊಬ್ಬರಿಗೂ ತಲುಪುವಂತೆ ಮಾಡಲು ವಿಸ್ತೃತ ಚರ್ಚೆ ನಡೆಸಲಾಯಿತು. ಸಭೆಯಲ್ಲಿ ಬಿಡುಗಡೆಯಾದ ವರದಿಯಂತೆ ಹಡಗಲಿ ತಾಲೂಕಿನಲ್ಲಿ ಗೃಹಲಕ್ಷ್ಮಿ ಯೋಜನೆಯಡಿ ಇದುವರೆಗೆ ಬರೋಬ್ಬರಿ 270 ಕೋಟಿ 2 ಲಕ್ಷ ರೂಪಾಯಿಗಳಿಗೂ ಹೆಚ್ಚು ಹಣ ಮಹಿಳೆಯರ ಖಾತೆಗೆ ಜಮೆಯಾಗಿದೆ. ಇನ್ನು ಗೃಹಜ್ಯೋತಿ ಯೋಜನೆಯಡಿ 34,790 ಫಲಾನುಭವಿಗಳು 42 ಕೋಟಿ 86 ಲಕ್ಷ ರೂಪಾಯಿಗಳ ರಿಯಾಯಿತಿ ಪಡೆದಿದ್ದಾರೆ. ಈ ವೇಳೆ ಮಾತನಾಡಿದ ಅಧ್ಯಕ್ಷರು, ಪ್ರತಿ ಮನೆಗೂ ಕಡ್ಡಾಯವಾಗಿ ಶೂನ್ಯ ಬಿಲ್ ನೀಡಬೇಕು ಎಂದು ಅಧಿಕಾರಿಗಳಿಗೆ ಖಡಕ್ ಸೂಚನೆ ನೀಡಿದರು. ಈಗ ಈಗ 2-3 ಸತಿ ಚರ್ಚೆ ಮಾಡಿದ್ವಲ್ಲ, ಅದಾದ್ಮೇಲೆ ಏನಾದ್ರು ಒಂದ್ ಪ್ಲೇಸ್ ಇಂದ ಒಂದು ಗ್ರಾಮ ಪಂಚಾಯತ್ ಇನ್ನೊಂದು ಗ್ರಾಮ ಪಂಚಾಯತ್ ಚೇಂಜ್ ಮಾಡಿದ್ವಿ. ಅವ್ರ ಕೆಲಸನೇ ಅದು. ಅವರು ಅಪಾಯಿಂಟ್ ಆಗಿರೋದೇ ಮೀಟರ್ ಕೋಡ್ ನೋಡೋದು, ಎಷ್ಟು ಟನ್ ಆಗೈತೆ ನೋಡೋದು, ಚೀಟಿ ಹರಿಯೋದು. ಕಂಡಕ್ಟರ್ ಕೆಲಸ ಏನ್ರಿ, ಫ್ರೀ ಇದ್ರು ಚೀಟಿ ಹರಿತಾನ, ದುಡ್ಡು ಕೊಟ್ಟರು ಚೀಟಿ ಹರಿತಾನ. ಮತ್ ನೀವ್ಯಾಕೆ ಒಂದು ರಸೀದಿ ಕೊಡಕ್ ಆಗ್ತಾ ಇಲ್ಲ ನಿಮ್ ಕೈಯಲ್ಲಿ? ಈಗ ಮಹಿಳೆಯರಿಗೆ ಫ್ರೀ ಬಸ್ ಪಾಸ್ ಇದಲ್ಲ, ಫ್ರೀ ಬಸ್ ಪಾಸ್ ಇದ್ದವ್ರಿಗೆ ಕೊಡ್ತಾರಲ್ರಿ, ಕೊಡ್ತಾರಲ್ಲ. ಗೃಹಲಕ್ಷ್ಮಿ ಯೋಜನೆಯಡಿ ಮರಣ ಹೊಂದಿದ ಫಲಾನುಭವಿಗಳ ಹಣ ದುರುಪಯೋಗ ತಡೆಯಲು ಅಧ್ಯಕ್ಷರು ಮುಂದಾಗಿದ್ದಾರೆ. ವಿಳಾಸ ಲಭ್ಯವಿಲ್ಲದ 344 ಸದಸ್ಯರನ್ನ ಪತ್ತೆ ಹಚ್ಚಲು ಅಧಿಕಾರಿಗಳಿಗೆ 1 ವಾರದ ಗಡುವು ನೀಡಲಾಗಿದೆ. ಅಲ್ಲದೆ ತಾಲೂಕಿನ 53 ನ್ಯಾಯಬೆಲೆ ಅಂಗಡಿಗಳಲ್ಲಿ ಯೋಜನೆಗಳ ಫಲಕದೊಂದಿಗೆ ಜನರಿಗೆ ನೀಡಲಾಗುವ ಅಕ್ಕಿ ಹಾಗೂ ಇತರ ಧಾನ್ಯಗಳ ಮಾಹಿತಿ ನೀಡುವ ನಾಮಫಲಕವನ್ನು ಕಡ್ಡಾಯಗೊಳಿಸಲಾಗಿದೆ. ಲೈಸೆನ್ಸ್ ಹೋಲ್ಡರ್ ನಂಬರ್ ಅವರು ಡೀಟೇಲ್ಸ್ ಹಾಕಿದ್ರೆ ಏನಾದ್ರು ಕೊರತೆ ಇದ್ರೆ ಅಂದ್ರೆ ಇಮಿಡಿಯೇಟ್ ಕಾಂಟ್ಯಾಕ್ಟ್ ಮಾಡಕ್ಕೆ ಅನುಕೂಲ ಆಗುತ್ತೆ. ಇಲ್ಲೇ 3 ಮೀಟಿಂಗ್ ಕೆಳಗನೆ ಆಗಿದೆ, ಅದೇನು ಇಂಪ್ಲಿಮೆಂಟೇಷನ್ ಆಗಿದೆ. ನ್ಯಾಯಬೆಲೆ ಅಂಗಡಿ ಅಂದ್ರೆ ನಾವು ಹೇಳಂದ್ರೆ ನಾರ್ಮಲ್ ಬೋರ್ಡ್ ಅಂತಿದ್ದೆ, ನಾರ್ಮಲ್ ಬೋರ್ಡ್ ಸರ್. ನಮ್ಮ ಸ್ಕೀಮಿನ ಬಗ್ಗೆ ಅದರ ಇದನ್ನ ಹಾಕಂತ ಹೇಳ್ತಾರಲ್ಲ, ಮೀಟಿಂಗ್ ಮಾಡ್ತಾರೆ. ಇನ್ನು ಹಾಕಿಲ್ಲ ಈಗ ನಮ್ಗೆ ಮಾಹಿತಿ ಕೊಡಿರೋದ ಪ್ರತಿ ಕಾರ್ಡ್ಗೆ 35 ಕೆಜಿ, ಅಂತ್ಯೋದಯ 35 ಕೆಜಿ, ಪ್ರತಿಸರ್ಗ 5 ಕೆಜಿ, ಮತ್ತೆ ಬೇರೆ ಕಾರ್ಡ್ಗಳಿಗೆ ಪ್ರತಿಸರ್ಗ 5 ಕೆಜಿ ಮ್ಯಾಕ್ಸಿಮಮ್ ಸಿಗುತ್ತೆ ಅನ್ನೋ ಮಾಹಿತಿ ಉಚಿತವಾಗಿ. ಇನ್ನೊಂದೇನಂತಂದ್ರೆ ಕಂಪಲ್ಸರಿ ನ್ಯಾಯಬೆಲೆ ಬೋರ್ಡ್, ಇದು ನ್ಯಾಯಬೆಲೆ ಇದು ಅಂತ ಹೇಳಿ ಸೆಂಟರ್ ಅಂತ ಹೇಳಿ, ಪ್ಲಸ್ ಏನೇನೋ ಅಂತ ಹೇಳಿ ಒಂದು ಬೋರ್ಡ್ ಆತರ ನೀವು, ಯಾಕಂದ್ರೆ ಒಂದ್ ತಿಂಗಳು ಒಂದೊಂದು ಚೇಂಜ್ ಆಗ್ತಾ ಇರುತ್ತೆ. ಈ ಮುಂದಿನ ರಾಗಿ ಕೊಡ್ತೀವಿ ಅಂತೇಳಿ, ಈ ಕೆಲಸ ಅದು ಗೋಧಿ ಬಂತು ಅಂತೇಳಿ, ಅದನ್ನ ಯಾವ ಪ್ರಮಾಣದಲ್ಲಿ ಎಷ್ಟು ಕೊಡ್ತಾ ಇದೀವಿ ಅನ್ನೋದು ಪ್ರತಿ ತಿಂಗಳು ಒಂದು ಸ್ಲೇಟ್ ಅಲ್ಲೋ ಅಥವಾ ಒಂದು ಬರೆಯಕ್ಕೆ ಬೋರ್ಡ್ ನಲ್ಲಿ ಮಾಹಿತಿ ಕೊಡ್ಬೇಕು ಜನಕ್ಕೆ. ಏನು ಸರ್ಕಾರದಿಂದ ಈ ತಿಂಗಳು ಏನ್ ಬರ್ತಾ ಇದೆ ಅನ್ನೋದು, ಈ ತಿಂಗಳು ಬರೀ ಅಕ್ಕಿ ಕೊಡ್ತಾ ಇದ್ವಿ, ನೆಕ್ಸ್ಟ್ ಬಂದಾಗ ಅಕ್ಕಿ ಜೊತೆಗೆ ಗೋಧಿನೂ ಬಂತು ಅಥವಾ ರಾಗಿನೂ ಬಂತು, ಆ ಪ್ರಮಾಣ ಒಂದು ಕಾರ್ಡಿಗೆ ಎಷ್ಟು ಕೊಡ್ತೀವಿ ಅನ್ನೋದು ಅಲ್ಲಿ ಮೆನ್ಷನ್ ಮಾಡಿ ಜನಕ್ಕೆ ಪಕ್ಕಾ ಮಾಹಿತಿ ಇರಲಿ ಅಂತ. ಶಕ್ತಿ ಯೋಜನೆಯಡಿ ಇದುವರೆಗೆ 2.42 ಕೋಟಿಗೂ ಅಧಿಕ ಮಹಿಳೆಯರು ಉಚಿತವಾಗಿ ಪ್ರಯಾಣಿಸಿದ್ದು, 30 ಹೊಸ ಬಸ್ಸುಗಳ ಸೇರ್ಪಡೆಯಿಂದ ಸಾರಿಗೆ ವ್ಯವಸ್ಥೆ ಇನ್ನಷ್ಟು ಬಲಗೊಂಡಿದೆ. ಇನ್ನು ಯುವ ನಿಧಿ ಯೋಜನೆಯಡಿ ತಾಲೂಕಿನ 2,167 ನಿರುದ್ಯೋಗಿ ಪದವೀಧರರಿಗೆ 4.78 ಕೋಟಿ ರೂಪಾಯಿಗಳ ಸಹಾಯಧನ ತಲುಪಿದೆ. ಸಭೆಯಲ್ಲಿ ಜಿಲ್ಲಾ ಸದಸ್ಯರಾದ ರವೀಂದ್ರ ಗುರುವಿನ, ತಾಲೂಕು ಪಂಚಾಯತ್ ಇಒ ರಮೇಶ್ ಹಾಗೂ ಸಮಿತಿ ಸದಸ್ಯರಾದ ಜಿ ಶಿವಕುಮಾರ್, ಗಣೇಶ್ ಒಡೆಯರ್, ಗುರುಪ್ರಸಾದ್, ಇಬ್ರಾಹಿಂ ಖಲೀಲ್ ಸೇರಿದಂತೆ ಪ್ರಮುಖ ಸದಸ್ಯರು ಮತ್ತು ಅಧಿಕಾರಿಗಳು ಉಪಸ್ಥಿತರಿದ್ದರು. ನಿಖರ ಸುದ್ದಿಗಾಗಿ ನೋಡ್ತಾ ಇರಿ ವಾಯ್ಸ್ ಆಫ್ ವಿಜಯನಗರ.